एक्चुअली इनर कल्चर नाड़ी रचा हमार कल्चर बट हमार में जपा ई करेंगे वो शास्त्र से एनर से फुल रात से हमारे माँ कहीं का तो ಬೆಳಿಗ್ಗೆ ನೈಟ್ ಇದ್ದು ಬೆಳಿಗ್ಗೆವರೆಗೂ ಶಾಸ್ತ್ರ ರಚ ಸಜ್ಜಿಬೆ A to Z ಒಂದು ಡಜನ್ ಎರಡು ಡಜನ್ ಮನೆಗೆ ಎರಡು ಡಜನ್ ಆದ್ರೆ ಇವು ಇಟ್ಕೋ ಇಲ್ಲ ನೀವು ಇಟ್ಕೋ नाम ले लो काय अर्थ घालन का बाई बियार नाम मुझे नाम ले लो ಸುಷ್ಮಾನ ನೋಡಿದ್ದು ನಾನು ಬಂಜಾರ ಗ್ರೂಪಲ್ಲಿ ಓಕೆನಾ ಬಂಜಾರ ಗ್ರೂಪಿಂದ ಜಸ್ಟ್ ನೇಮ್ ಅಷ್ಟೇ ಇತ್ತು ಸುಷ್ಮಾ ಅಂತ ಆಮೇಲೆ ಇನ್ಸ್ಟಾದಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿ ವಿತಿನ್ 2 ಡೇಸಲ್ಲಿ ಎಕ್ಸೆಪ್ಟ್ ಆಯಿತು ಆಕಿದು ಎಕ್ಸೆಪ್ಟ್ ಮಾಡಿದ್ಮೇಲೆ ಆಕೆ ಕೇಳಿದೆ ನಿಂದು ಯಾವ ಪ್ರೊಫೆಷ್ನಲ್ ಅಂದಾಗ ಆಕಿ ಮೆಡಿಕಲ್ ಫೀಲ್ಡ್ ಆ್ಯಕ್ಚುಲಿ ನಾನು ಬಂದು ಬ್ಯಾಂಕಿಂಗ್ ಇಬ್ಬರಿಗೂ ಅಡ್ಜಸ್ಟ್ ಆಗತ್ತೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಇತ್ತು. ಅನೂಪ್ ಇಷ್ಟಪಟ್ಟಿರೋ ಹುಡುಗಿ ಸುಷ್ಮಾ ಅವರಿಬ್ರು ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ, ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಹಾಗೆ ಫಸ್ಟ್ ಜೀವನ ಅವ್ನು ಎಲ್ಲರಿಗೂ ಅಷ್ಟೇ ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ, ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹುಡ್ಕೊ ಹೋಗೋದೇ ಅನೂಪ. ಎರಡು ಮೈಂಡ್ ಇತ್ತು, ಇವ್ರಿಗೆ ಮದುವೆ ಆಗೋದಾ ಅನೂಪ್ಗೆ ಇಲ್ಲ ಬೇಡ ಅನ್ನೋದು ಮೈಂಡ್ ಇತ್ತು. ಅದಾದಮೇಲೆ ಏನಾಯಿತು ಅಂದರೆ ನಾನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವರಿಗೆ. ಇವರು ತುಂಬ ಕಾಲ್ ಮಾಡ್ತಾಯಿದ್ರು, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಇಲ್ಲ ನಾನು ಬ್ಯುಸಿ ಇದ್ದೀನಿ, ನಾನು ಮಾಡ್ತೀನಿ, ನಾನು ಮನೇಲಿದ್ದೀನಿ, ನಾನು ಮಾಡ್ತೀನಿ ಅಂತ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಭಾವನ ನಾನು ಫಸ್ಟ್ ಟೈಮ್ ನಮ್ಮ ಅಕ್ಕ ಮೀಟ್ ಮಾಡಿಸಿದ್ಲು. ಅವಾಗ ನಂಗೆ ತುಂಬ ಫಿಯರ್ ಆಗ್ತಿತ್ತು. ಅಂದರೆ ಅವಳು ಸ್ವಲ್ಪ ಒಂಥರ ಅವ್ರಿಗೆ ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಿತ್ತು. ಆಮೇಲೆ ಬರ್ತಾ ಎಲ್ಲ ಕ್ಲೋಸ್ ಆದ್ವಿ. ನನಗೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಹಾರ್ಟ್ ಟಚಬಲ್ ಪರ್ಸನ್ ನನಗೆ. ಸೊ ನನ್ನ ಜೀವನದಲ್ಲಿ ಇಟ್ಸ್ ಎ ಮೆಮೊರೇಬಲ್ ಅವ್ನು ನನ್ನ ತಮ್ಮ ಆಗಿರೋದಕ್ಕೆ. ಅವ್ರ ಮ್ಯಾರೇಜ್ ಹೀಗೆ ಆಗಬೇಕು ನಮಗೆಲ್ಲರಿಗೂ ತುಂಬ ಆಸೆ ಇತ್ತು. ನನಗೆ ಒಂದು ಕಾನ್ಫರೆನ್ಸ್ ಇತ್ತು ಅಂತ ನಾನು ಬಿಜಾಪುರಕ್ಕೆ ಹೋಗಿದ್ದೆ. ಅದಾದಮೇಲೆ ಇವರು ಅವ್ರ ಅಪ್ಪ ಅಮ್ಮಂಗೆ ಮೀಟ್ ಮಾಡಿಸಿದಾದ್ಮೇಲೆ ಇವರು ಕರ್ಕೊಂಬಂದರು ನಮ್ಮ ಮನೆಗೆ. ಕರ್ಕೊಂಬಂದಾದ್ಮೇಲೆ ಇಲ್ಲಿವರೆಗೂ ಬಂದಿದೆ. ತುಂಬ 1000 ಸಲ ಬ್ರೇಕಪ್ ಆಗಿದೆ, 1000 ಸಲ ಜಗಳ ಆಗಿದೆ, 1000 ಸಲ ನಾನು ನಿನಗೆ ಮದುವೆ ಆಗಲ್ಲ ಅಂದಿದೆ. ಮತ್ತಿನ್ನು ಒಂದು 5 ಮಿನಿಟ್ಸ್ ಆಗಲ್ಲ ಒಂದಾಗ್ಬಿಡ್ತೀವಿ. ಅವ್ರದ್ದು ಒಂಥರ ಕ್ಯೂಟ್ ಫ್ಯಾಮಿಲಿ, 3 ಜನ ಸಖತ್ತಾಗಿತ್ತು. ಬಟ್ ಇನ್ಮೇಲೆ ಅವ್ರಿಬ್ಬರೇ ಆಗ್ತಾರೆ, ಅಕ್ಕ ಹೋಗ್ತಾಳಲ್ಲ, ತುಂಬಾನೇ ಫೀಲ್ ಆಗುತ್ತೆ. ಸೊ ಹೋಗ್ತಾ ಅವನು ನಮಗೆ ಕನ್ವಿನ್ಸ್ ಮಾಡಿದೆ, ಮತ್ತು ಹುಡುಗಿನೂ ನಮ್ಗೆ ನೋಡಿದಾಗ ಅವಳು ಕನ್ವಿನ್ಸ್ ಮಾಡೋದು ನೋಡಿ ಆ್ಯಂಡ್ ದೆನ್ ಚೆನ್ನಾಗಿರ್ತಾರೆ ಇಬ್ಬರು. ಅವರು ಭಾಳ ಪ್ರಾಮಿಸ್ ಆಗಿ ಹೇಳಿದ್ದಾರೆ. ಸೊ ನಾವಿಬ್ಬರು ಭಾಳ ಚೆನ್ನಾಗಿರ್ತೀವಿ, ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ನಮ್ಗೆ ಬೇಕು. ಸೊ ಹಾಗಾಗಿ ನಾವು ಈ ಮದುವೆಗೆ ಎಲ್ಲ ರೀತಿನೇ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ನಡ್ಸ್ಕೊಡ್ತಾ ಇದ್ದೀವಿ. ಇಷ್ಟಪಟ್ಟಿದ್ದೀನಿ, ಒಳ್ಳೆ ಹುಡುಗಿ ಇದ್ದಾಳೆ, ನೋಡು ಫಸ್ಟ್ ನೀನು ಅಂತ ಹೇಳ್ದ ನನಗೆ. ಆಯಿತು ಯಾರು ಅದು ಅಂತ ಹೇಳ್ದ, ಫೋಟೋಸ್ ಎಲ್ಲ ಸೆಂಡ್ ಮಾಡ್ದ. ಫಸ್ಟ್ ಮೀಟ್ ಆಗ್ತೀನಿ, ಆಮೇಲೆ ನಮ್ದು ಇಬ್ರದ್ದು ಥಿಂಕಿಂಗ್ ಒಂದೇ ಥರ ಲೆವೆಲಿದ್ರೆ ಓಕೆ ನಾವಿಬ್ರು ಮ್ಯಾಚ್ ಆಗ್ತೀವಿ ಅಂತ ಅನ್ಕೊಂತೀವಿ ಅಂತ. ಆಮೇಲೆ ಅವರಿಬ್ರಿಗೆ ಒಂದೊಂದು ಗ್ರೂಪ್ ಇಷ್ಟಪಟ್ಟರು. ಆಮೇಲೆ ಮನೆಗೆ ಹೇಳು ಅಂತ ಹೇಳಿದ್ರು. ಫಸ್ಟ್ ಅವನು ಹೇಳ್ದ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಓಕೆ ಅವರಿಬ್ರು ಚೆನ್ನಾಗಿದ್ದಾರೆ, ಕೊಡೋಣ ಅಂತ ಹೇಳಿದ್ರು. ಅನುಪನ್ ಜೊತೆ ಇದ್ರೆ ಅವನೆಲ್ಲರಿಗೂ ಯಾವ್ದು ಕೊರತೆ ಮಾಡದೆ ಇರೋದೇ ಅನುಪನ್ ಜೊತೆ ಇರ್ತಾನೆ. ಅನುಪ ಅಂದ್ರೆ ಎಲ್ಲರಿಗೂ ಸಾಲ್ವ್ ಮಾಡ್ತಾನೆ ಅವನು. ಯಾರಿಗೆ ಅಪ್ಪಾಜಿಯಿಂದ ಹಿಡಿದು ಅಮ್ಮನ ಜೊತೆ ಆಗ್ಲಿ, ಅಕ್ಕನ ಜೊತೆ, ತಮ್ಮನ ಜೊತೆ ಎಲ್ಲರಿಗೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರ್ತಾನೆ. ಫಸ್ಟ್ ಮೀಟ್ ಬಂದು ಲಾಸ್ಟ್ ಇಯರ್ ನವೆಂಬರ್ 6-7 ಅಲ್ಲೇ ಮೀಟ್ ಆಗಿದ್ವಿ. ಮದ್ವೆನು 6-7ಗೆನೆ, ನವೆಂಬರ್ 6-7ಗೆನೆ ಮದ್ವೆ ಆಗ್ತಾ ಇದ್ದೀವಿ. ಸೇಮ್ ಡೇಟ್ ಅಂಡ್ ಮಾಮ ಮಕ್ಳಿಗೂ ಕೂಡ ಮಾಮ ಅಂದ್ರೆ ಅನುಪ್ ಮಾಮ ಅಂದ್ರೆ ಫೇವ್ರೇಟ್. ಯಾರನ್ನೂ ಇಷ್ಟಪಡೋದೇ ಅನುಪ್ ಮಾಮ. ಅವ್ನು ಎಲ್ಲರಿಗೂ ಅಷ್ಟೇ ಹೊಂದ್ಕೊಂಡು ಹೋಗೋ ಹುಡುಗ. ಮದ್ವೆ ಪ್ರಿಪರೇಷನ್ ಮಾಡಕ್ಕೆ 1 ವೀಕಿಂದ ಸ್ಟಾರ್ಟ್ ಮಾಡಿದ್ದೀವಿ.
ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡಿ ನೈಟೆಲ್ಲ ಸಾಂಗ್ ಆಡ್ಸೋದಂತೆ, ಅವಳಿಗೆ ಫುಲ್ಲು ಒಂಥರ ಅವಳು ಎಮೋಷ್ನಲ್ ಆಗೋ ಥರ ಇದ್ಲು. ತುಂಬಾ ಅವಳ ಬಗ್ಗೆ ಹೇಳಬೇಕು ಅಂದರೆ ಮಾತೇ ಬರ್ತಿಲ್ಲ, ಅಷ್ಟೊಂದಿದೆ. ಬಟ್ ಅವಳನ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ ಇನ್ಮೇಲೆ. ಬೇಸಿಗೆ ನದಿಗೆ ಮುಗಿಯುತ್ತಲಿದೆ ಕನಸಿನ ಸವಾರಿ. ನಮ್ಮ ಭಾಷೆಯಲ್ಲಿ ಢಾಳು ಅಂತ ಒಂದಿರುತ್ತೆ, ಅದೊಂದು ಸಂಪ್ರದಾಯ ನಮ್ಮ ಭಾಷೆಯಲ್ಲಿ ಮುಂಚೆಯಿಂದನೂ ಇದೆ. ಯಾಕೆ ಅಂದ್ರೆ ಮದುವೆ ಆಗ್ಬೇಕಾದ್ರೆ ಬಿಟ್ಟು ಹೋಗ್ತಾರಲ್ಲ ತಂದೆ ತಾಯಿನ, ಅಕ್ಕ ತಮ್ಮನ ಎಲ್ಲ ಮನೆಯೆಲ್ಲ ಬಿಟ್ಟು ಹೋಗ್ತಾರಲ್ಲ, ಅದಕ್ಕೆ ಢಾಳು ಅಂತ ಹೇಳಿ ಮಾಡ್ತಾರೆ. Getting married, I'm like happy for her, but at the same time I'm like sad as well because she is going to some other home. She's leaving her family now and she's going to some other different new family. ಗಂಟೆಯಮ್ಮ ಅಡ್ಗ ಮಾಡ ಕೊಟ್ಟಿರ ಸುದ್ದಿ ಕೇಳಿ, ಒಣ ಒಳಗೆ ಅವರ ಕಾಳು ಕುಣಿದಾಡ್ತಿದ್ದೋ. ಅಣ್ಣ ಹೋಗೋಣ ಹೇಳಪ್ಪ. ನಮ್ಮ ಅಪ್ಪ ಥರ ತುಂಬ ಪ್ರೀತಿ ಮಾಡೋರು ಅನೂಪ್ ಸಿಕ್ಕಿದ್ದಾರೆ. ಅದು ನಾನು ತುಂಬ ಅಂದರೆ ತುಂಬ ಲಕ್ಕಿ. ನಾನು ದೇವ್ರಿಗೆ ತುಂಬ ಅಂದರೆ ತುಂಬ ಕೇಳ್ಕೊಂಡಿದ್ದೀನಿ, ಲೈಫ್ ಲಾಂಗ್ ಇದೇ ಥರ ಇರಬೇಕು ಅಂತ. ಆಕಿ ಫ್ಯಾಮ್ಲಿನ ಯಾವ ಥರ ಟ್ರೀಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್. ಇವಾಗ ಏನೇ ಇರಲಿ ನನ್ನವರು ಅಂತ ಅನ್ಕೊಂತಾರೆ, ಬೇರೆಯವ್ರು ಆ ಥರ ಅಲ್ಲ. ಫಸ್ಟಿಂದನೂ ಅಷ್ಟೇ ಫ್ಯಾಮ್ಲಿ ಅಂದರೆ ಚಿಕ್ಕ ಮಕ್ಕಳಿಂದ ನನಗೂ ಅದೇ ಇಷ್ಟ. ನಂಗೆ ಆ್ಯಕ್ಚುಲಿ ನನಗೆ ಇಬ್ಬರು ಅಕ್ಕನ ಮಕ್ಕಳು 4 ಜನ ಇದ್ದಾರೆ. ಅವ್ರನ್ನ ಯಾವ ಥರ ಇವಳು ಫಸ್ಟಿಂದ ಅದೇ ಥರನೇ ಕೇರ್ ಮಾಡ್ಕೊಂಡ್ಬಂದು, ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯಿತು. ಓಕೆ, ಮಕ್ಕಳ ಬಗ್ಗೆ ಇವಳಿಗೂ ಇಷ್ಟ ಇದೆ, ಫ್ಯಾಮ್ಲಿ ಎಲ್ಲರೂ ಜಾಯಿಂಟ್ ಆಗಿರೋಣ ಅಂತ. ಒಬ್ಬೊಬ್ರು ಬರ್ತಾರೆ ಬೇರೆ ಬೇರೆ ಇದು ನೋಡ್ತಾರೆ, ಬಟ್ ಇವಳು ಎಲ್ಲರೂ ಜಾಯಿಂಟ್ ಆಗಿ ನೋಡಿ ಇಬ್ರು ಚೆನ್ನಾಗಿರೋಣ ಅನ್ನೋದು ಮೇನ್ ಕ್ಯಾರೆಕ್ಟರ್ ಇವಳ ಕಡೆಯಿಂದ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಅವ್ನು ಕೆಲಸದಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ, ಹೀಗಿರ್ಬೇಕು ಲೈಫ್ ಸ್ಟೈಲ್ ಅಲ್ಲೇ ಚೆನ್ನಾಗಿರ್ಬೇಕು ಅಂತ ಅವನ ಏಮ್ ಇದೆ. ಅದೇ ತರ ಅವ್ರ ವೈಫ್ ಅವ್ರು ಇಬ್ರು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. Experience these rituals for the first time of Lambani marriages, so this is like a good one, getting know about more things and about more spiritual rituals as well. ಏನೇ ಒಂದು ಫಂಕ್ಷನ್ ಮಾಡಿದ್ರು, ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಅವಳನ್ನ ಮಿಸ್ ಮಾಡದೆ ಮಾಡ್ತೀವಿ. ಬಟ್ ಇನ್ಮೇಲೆ ಅವಳು ಯಾವುದೇ ಒಂದು ಫಂಕ್ಷನ್ ಇದ್ರು ಸಡನ್ನಾಗಿ ಬರೋಕ್ಕಾಗಲ್ಲ, ಬಿಕಾಸ್ ಅವಳು ಬೆಂಗಳೂರಲ್ಲಿದ್ದಾಳೆ, ನಾವು ಹಳ್ಳಿಯಲ್ಲಿದ್ದೀವಿ. ಏನೇ ಆದರೂ ಸ್ವಲ್ಪ ಮಿಸ್ ಮಾಡ್ಕೊಳ್ತೀವಿ ಅವಳನ್ನ ತುಂಬ ನಾವು. ಒಳ್ಳೆ ಹುಡುಗಿ, ಎಲ್ಲರಿಗೂ ಹೊಂದ್ಕೊಂಡು ಹೋಗೋರು. ಅತ್ತೆ ಮಾವ ಅಂತ ಅನ್ಕೊಂಡಿಲ್ಲ, ಅಪ್ಪ ಅಮ್ಮ ಥರ ಇಷ್ಟಪಡ್ತಾಳೆ. Anoop as well, he is very good person. Even I know about him since from very long back because Sushma used to tell me about him, like however he treats, however he does these things, that's really makes special for her. ಇಬ್ರು ಇಲ್ಲಿವರೆಗೂ 1 ವರ್ಷ ಟೈಮ್ ತಗೊಂಡ್ವಿ ಮದ್ವೆ ಆಗಕ್ಕೆ, ಇಲ್ಲಾಂದ್ರೆ ನಮ್ದು ಯಾವಾಗ್ಲೋ ಮದ್ವೆ ಆಗ್ಬಿಡ್ತಾ ಇತ್ತು. ಇಬ್ರು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಅವ್ರು ಹೇಗೆ ಅಂತ ನನಗೆ ಗೊತ್ತಾಗ್ಬೇಕು.
ಸೊ ಈಗ ನವೆಂಬರ್ ನಾವು 6-7 ಮದುವೆ ಆಗ್ತಿದ್ದೀವಲ್ಲ, ಆ ದಿನನೇ ನಾವಿಬ್ಬರು ಸಿಕ್ಕಿದ್ದು. कि मैंने तू हवे सपना जो मड़शेना ತೆರಳು ಹವೆ ತಣಖಾನೆ ಅಡಶೇನಾ ರೇ ಅಡಶೇನಾ. ಸಣ್ಣೊಳತನ ಇಟ್ಬಿಟ್ಟು ಎಲ್ಲರನ್ನು ಪ್ರೌಡ್ ಆಗಿ ಯೋಚನೆ ಮಾಡಿ ಚೆನ್ನಾಗಿ ಎಲ್ಲರನ್ನೂ ಹೊಂದ್ಕೊಂತಿದ್ದಾಳೆ. ಅದೇ ತರ ಅವಳು ಫುಲ್ ಲೈಫಲ್ಲೂ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಇವಾಗ ನಾನು ಹೊರಗಡೆ ಹೋಗ್ತೀನಿ ಅಂದ್ರೂ ಫಸ್ಟ್ ನನಗೆ ತಿನ್ನಿಸ್ತಾಳೆ. ಸೊ ನಮ್ಮಮ್ಮ ನೆನಪಾಗತ್ತೆ. ಸೊ ಅದಕ್ಕೂ ಅದೇ ಮೇನ್ ಸ್ವೀಟ್ ಮೆಮೊರೀಸ್. ಆ್ಯಕ್ಚುಲಿ ನಾನು ಇವಾಗ ಇವ್ರಿಗೆ ಮದುವೆ ಆಗ್ತಾ ಇದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ ಅಂತಂದರೆ ನಮ್ಮ ಅಕ್ಕನ ಚಿಕ್ಕ ಪಾಪುಯಿಂದ ಅವಳು ಡ್ಯಾನ್ಸ್ ಮಾಡೋದು ಎಲ್ಲ ಮಾಡೋದೆಲ್ಲ ಇವ್ರಿಗೆ ನಾನು ಸೆಂಡ್ ಮಾಡ್ತಿದ್ದೆ. ಹಾಗಾಗಿ ಸ್ವಲ್ಪ ಮೆಸೇಜ್ ಮಾಡ್ತಾ ಕ್ಲೋಸ್ ಆದ್ವಿ. ಆಮೇಲೆ ನನ್ನ ತಲೆಯಲ್ಲಿ ಇನ್ನೂ ಇತ್ತು ಇವ್ರಿಗೆ ಹೇಗೆ ಅರ್ಥ ಮಾಡ್ಕೋಬೇಕು ಏನು, ಮತ್ತು ನನ್ನ ಮೆಡಿಕಲ್ ಫೀಲ್ಡು, ಇವ್ರದ್ದು ಬ್ಯಾಂಕಿಂಗು, ಇಬ್ರಿಗೂ ಅಡ್ಜಸ್ಟ್ ಆಗುತ್ತಾ ಆಗಲ್ವೋ. ಫ್ಯಾಮಿಲಿ ಜವಾಬ್ದಾರಿ ಅನ್ನೋದನ್ನ ನನ್ಕಿಂತ ಹೆಚ್ಚಾಗಿ ತಗೊಂಡಿದ್ದಾನೆ ಅವನು. ಎಲ್ರಿಗೂ ಹೊಂದಾಣಿಕೆ, ಕೇರ್ ಮಾಡೋದು. ಮಕ್ಕಳು ಅಂದ್ರೆ ಬಹಳ ಇಷ್ಟ ಅವನಿಗೆ. ಸೊ ಮಕ್ಕಳು ಅಂದ್ರೆ ಬಹಳ ಇಷ್ಟ ಅವನಿಗೆ. We spend a lot of time in Bangalore, so now she'll be not in Bangalore for a couple of days and months, I guess. So of course I'm going to miss. ವರನಲ್ಲೂ ಹೊಸಲವಲವಿಕೆ, ವಧುವಲ್ಲೂ ಹೊಸಲವಲವಿಕೆ, ವಧುವರರಾಸೆ ಚಡಪಡಿಕೆ, ಮದುವೆ ಎಂಬ ಸಂಭ್ರಮಕ್ಕೆ. ಆದರೂ ಆಚೆ ಹೋಗ್ತಿದ್ದೀನಿ ಅಂತಂದರೆ ಊಟ ಮಾಡಿದೆ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಯಾರಿದ್ದಾರೆ ನಿಮ್ಮ ಜೊತೆ, ಅದೆಲ್ಲ ಆ ಕೇರ್ನೆಸ್ ಇದೆಯಲ್ಲ, ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅಪ್ಪ ಅಮ್ಮನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅಂದರೆ ಎಷ್ಟು ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಡ್ತಾರೆ ಅಂದರೆ, ಅವ್ರು ಈಗ ಇಲ್ಲಿದ್ರೂ ಅವ್ರ ಮನಸ್ಸು ಅಪ್ಪ ಅಮ್ಮನ ಕಡೆ ಇದೆ. It's like I'll be happy for both of them and have a great married life.